ಮೇಡಮ್, ಬಹುಶಃ ಈಗ ಎಲ್ಲವೂ ಕೂಡ ಇದ್ದಂಥ ವ್ಯಕ್ತಿಯನ್ನ ಅಥವಾ ಯುವಕನನ್ನ ಅಥವಾ ಹುಡುಗನನ್ನು ಮದುವೆ ಆಗಬೇಕು ಅಂತಾರೆ. ಮದುವೆ ಆದ ನಂತರದಲ್ಲಿ ಆತನಿಗೆ ಏನೂ ಇಲ್ಲ ಅನ್ನುವಂಥದ್ದಾದರೆ, ಈಗ ಎಷ್ಟೋ ಜನಗಳಿಗೆ ಆರಂಭದಲ್ಲಿ ಸೇರಿತನ ಇರುತ್ತೆ, ಆ ನಂತರದಲ್ಲಿ ಅವರು ಕಷ್ಟಗಳನ್ನು ಕಾಣುವಂಥದ್ದು ನಾವು ನೋಡ್ತೀವಿ. ಅಂಥದ್ದು ಯಾರಿಗೂ ಆಗೋದು ಬೇಡ. ಸೊ ಆ ರೀತಿಯ ಒಂದಷ್ಟು ಪರಿಸ್ಥಿತಿಗಳು ಬಂದಾಗ ಆ ಕತೆ ಏನು? ಸೊ ಈಗಂತೂ ಶ್ರೀಮಂತಿಕೆ ಇದೆ ಅಂತ ಮದುವೆ ಆಗಿಬಿಡ್ತಾರೆ, ನಂತರದಲ್ಲಿ ಬಡತನ ಬಂದಾಗ ಕತೆ ಏನು ಅಂತ ಅವರಿಗೆ ಅದನ್ನು ತಗೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶಕ್ತಿ ಇರೋದಿಲ್ಲ. ಏನಂದೀಗ ನೋಡಿ, ಕೆಲವೊಂದು ಕೇಸಸ್ ನನಗೆ ಬಂದಾಗ ಏನಾಗುತ್ತೆ, ಹುಡುಗನ ಹತ್ರ ಎಲ್ಲ ಇರುತ್ತೆ, ಅವ್ನು ಸಾಲನ ಮಾಡಿಕೊಂಡು ಎಲ್ಲನೂ ಮಾಡಿಟ್ಕೊಂಡು ಅವ್ನು ಮನೆ ಕಟ್ಟಬೇಕಂದ್ರೆ, ಈಗ ಸ್ವಂತ ಮನೆಯನ್ನು ತಗೋಬೇಕಂದ್ರೆ ಅದೇನು ಅವ್ನಿಗೆ ಕೈನಲ್ಲಿ ದುಡ್ಡು ಇರೋದಿಲ್ಲ, ಯಾವುದು ಗಂಟಿರೋದಿಲ್ಲ, ಲೋನಲ್ಲೇ ಅವ್ನು ಕಟ್ಟಿರ್ತಾನೆ. ಅವನು ಅದರಲ್ಲಿ 80% ಲೋನ್ ತೊಗೊಂಡಿರ್ತಾನೆ, 20% ಏನೋ ತಂದೆ ತಾಯಿ ಕೊಟ್ಟಿರ್ತಾರೆ ಅದರಲ್ಲಿ, ಇಲ್ಲ ಅವ್ನು ಸೇವಿಂಗ್ಸಲ್ಲಿ ಅವ್ನು ಇದು ಮಾಡ್ತಾನೆ. ಕಾರು ಅಷ್ಟೇ ಸರ್. ಈಗಿನ ಕಾಲದಲ್ಲಿ ಏನಾಗಿದ್ದಾನೆ, ಗಂಡು ಮಕ್ಕಳಿಗೆ ಕ್ರೆಡಿಟ್ ಕಾರ್ಡ್ ಮುಖ್ಯ ಅಲ್ಲ, ಡೆಬಿಟ್ ಕಾರ್ಡ್ ಮುಖ್ಯ. ಇವಾಗ ಒಂದು ಮದುವೆ ಆಗ್ತಾ ಇದ್ದೀನಿ ಅಂದರೆ ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಲ್ಲಿಗೆ. ಅಲ್ಲ, ಅವ್ನು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಮುಂದೆ ಮದುವೆ ಆದಮೇಲೆ ಆಕೆ ಗೊತ್ತಾಗುತ್ತೆ ನನ್ನ ಗಂಡನಿಗೆ ಏನು ಕಮಿಟ್ಮೆಂಟ್ ಇದೆ ಅಂತ. ಆವಾಗ ಆಕೆ ಕುತ್ಕೊಂಡು ಯೋಚನೆ ಮಾಡ್ತಾಳೆ. ಪ್ರತಿ ತಿಂಗಳು ಅವ್ನು ಬಂದಿರೋ ಸಂಬಳದಲ್ಲಿ ಎಲ್ಲ ಡಿಡಕ್ಟ್ ಆಗಿ ಲಾಸ್ಟಲ್ಲಿ ಅವ್ನಿಗೆ 20,000-30,000 ರೂಪಾಯಿ ಅಷ್ಟೇ ಉಳಿಯುತ್ತೆ. ಒಂದು ತಿಂಗಳೆಲ್ಲ ಮ್ಯಾನೇಜ್ ಮಾಡಬೇಕು ಅವನು. ಆವಾಗ ಆಕೆ ಕುತ್ಕೊಂಡು ಯೋಚನೆ ಮಾಡ್ತಾಳೆ. ಸುಮಾರು ಹೆಣ್ಮಕ್ಳು ಅದನ್ನು ಕಾಂಪ್ರಮೈಸು ಆಗಿದ್ದಾರೆ. ಈಗ ನಂದೇ ಉದಾಹರಣೆಯಲ್ಲಿ ನನ್ನ ಮನೆ ಬಾಡಿಗೆಗಿದ್ದವರೇ ಆಲ್ಮೋಸ್ಟ್ ಸೈಂಟಿಸ್ಟ್ ಹೆಂಡತಿ, ಗಂಡ ಒಂದು ಫಸ್ಟ್ ಕುತ್ಕೊಂಡು ಮಾತುಕತೆ ಆಗಿದೆ. ಆಕೆಗೆ ಸೈಂಟಿಸ್ಟ್, ಆಕೆಗೆ ಒಳ್ಳೆ ಸ್ಯಾಲ್ರಿ ಇದೆ. ಈಗ ಆಕೆಗೆ ಮಗು ಆಗಿದೆ. ಮಗು ಆದಮೇಲೆ ಕುತ್ಕೊಂಡು ಗಂಡ ಯೋಚನೆ ಮಾಡಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ದಾರೆ ಸರ್. ಇವತ್ತಿಗೂ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, 2 ಮಕ್ಕಳ ತಾಯಿ, ಆಕೆಗೆ 2.5 ಲಕ್ಷದಿಂದ 3 ಲಕ್ಷ ಮೇಲೆ ಸ್ಯಾಲ್ರಿ ಸಿಗುತ್ತೆ ಇದೇ ಬೆಂಗಳೂರು ನಗರದಲ್ಲಿ. ಅವ್ರು ಕುತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ನೋಡಿ, ನಾನು ಸಂಬಳಕ್ಕೆ ಅಂತ ಹೋದರೆ 50,000 1 ಲಕ್ಷ ಸಿಗುತ್ತೆ ಅಷ್ಟೇ, ಬಟ್ ಮಗುನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ನಿನ್ನ ಸಂಬಳ ಇದೆ, ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ ಕುತ್ಕೊಂಡು ಯೋಚನೆ ಮಾಡಿದಾಗ ಎಷ್ಟು ಚೆನ್ನಾಗಿ ಅವ್ರು ಯೋಚನೆ ಮಾಡಿದ್ದಾರೆ ಅಂದರೆ, ಅವರು ಫಾರ್ಮ್ ಹೌಸಲ್ಲಿ ಒಂದು ಮನೆ ತೊಗೊಂಡಿದ್ದಾರೆ, ಊರಲ್ಲಿ 3 ಮನೆ ಕಟ್ಟಿದ್ದಾರೆ ಅವರು. ಇವತ್ತಿಗೂ ಅದೇ ಹೇಳ್ತಾರೆ, ಆ ಹೆಣ್ಣಿಗೆ ಒಂದು ಈಗೋ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ. ಗಂಡ ಮಕ್ಕಳನ್ನ ನೋಡಿಕೊಂಡು ಮನೆ ಕರ್ಕೊಂಬಂದು ಎಲ್ಲ ಅವರೇ ನೋಡ್ಕೊಳ್ತಾರೆ. ಹೆಂಡತಿ ಮನೇಲೇ ವರ್ಕ್ ಫ್ರಮ್ ಹೋಮ್ ಸೈಂಟಿಸ್ಟ್ ವರ್ಕ್ ಮಾಡ್ತಿದ್ದಾರೆ, ಒಂದು ಚೂರು ಟೆನ್ಷನ್ ಇಲ್ಲ. ಅವ್ರ ದಾಂಪತ್ಯ ಜೀವನ ಹೆಚ್ಚು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಟ್ಸ್ ಅಲ್ಟಿಮೇಟ್ ಬ್ಯೂಟಿಫುಲ್. ದೇ ಆರ್ ಎ ರೋಲ್ ಮಾಡೆಲ್ ಫಾರ್ ಅದರ್ಸ್ ಯಂಗ್ಸ್ಟರ್ಸ್. ಇವತ್ತಿಗೂ ಗಂಡನ ಪರ್ಮಿಷನ್ ತೊಗೊಂಡು ಹೋಗಬೇಕು. ಆ ಥರ ಒಂದು ದಾಂಪತ್ಯ ಜೀವನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಬಟ್ ಈಗಿನ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಕಷ್ಟ ಅಂತ ಬಂದಾಗ ಏನಾಗುತ್ತೆ, ಯೋಚನೆ ಮಾಡಿದಾಗ ಆಕೆಗೆ ತುಂಬಾ ಕಷ್ಟ ಆಗಿದೆ. ಅಂದರೆ ಎಕ್ಸೆಪ್ಟ್ ಸುಖದಲ್ಲಿ ಮನೇಲಿ ಬೆಳೆಸಿರ್ತಾರೆ ತಂದೆ ತಾಯಿ, ಅವಾಗ ಏನಾಗುತ್ತೆ, ಸುಖದಲ್ಲಿ ಮನೇಲಿ ಬೆಳೆದಾಗ ಏನಾಗುತ್ತೆ, ಅವ್ರಿಗೆ ಏನಾದ್ರು ಕಷ್ಟ ಬಂದಾಗ ತಾಯಿ ಹತ್ರ ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ. ಈ ಥರ ನೋಡಮ್ಮ, ಈ ಥರ ಹಿಂಗೆ ಕಷ್ಟ ಅಂತೇಳಿ ನೀನು ಇಂಥ ಗಂಡನ ಕೊಟ್ಬಿಟ್ಟಿದ್ಯಾ ನನಗೆ, ನಾನು ಹೇಗೆ ನಿಭಾಯಿಸ್ಲಿ, ನಾನು ಹೇಗೆ ಮಾಡಲಿ, ನೀವೇ ತಾನೇ ನೋಡಿದ್ದು, ನೀವೇ ನೋಡ್ಕೊಳ್ಳಿ ಅಂತೇಳಿ ಈ ಥರ ಹೇಳಿದಾಗ ಏನಾಗುತ್ತೆ, ಆಕೆಗೆ ತುಂಬ ಕಷ್ಟ ಆಗುತ್ತೆ. ಆವಾಗ ತಂದೆ ತಾಯಿ ಸೌಲಭ್ಯದಲ್ಲಿದ್ದರೆ ಕೊಡ್ತಾರೆ, ಅವಳಿಗೆ ಸಪೋರ್ಟಿವ್ ಆಗಿ ಫೈನಾನ್ಷಿಯಲ್ ಎಲ್ಲ ಕೊಡ್ತಾರೆ. ಇಲ್ಲ ಅಂದರೆ ಏನು ಮಾಡಬೇಕು, ಆಕೆ ನಾನು ಇನ್ನೊಂದು ದಾರಿ ಹಿಡಿಬೇಕು, ಏನು ಕೆಲಸಕ್ಕೆ ಹೋಗೋಂಥ ದಾರಿ ಹಿಡಿಬೇಕಾಗುತ್ತೆ. ಇಬ್ಬರು ಕುತ್ಕೊಂಡು ಮಾತಾಡಿದ್ರೆ ಅವ್ರ ಬದುಕು ಬಂಗಾರ. ಇಬ್ಬರು ಕುತ್ಕೊಂಡು ಮಾತಾಡಿಲ್ಲ ಅಂದರೆ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ, ಒಬ್ರಿಗೊಬ್ರು ಅಗ್ರೆಸಿವ್ ಆಗ್ತಾರೆ, ಒಬ್ರಿಗೊಬ್ರು ಜಗಳ ಆಗುತ್ತೆ. ಎಷ್ಟೋ ಸಲ ನಮ್ಮ ಹತ್ರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಬಂದಾಗ, ನಮ್ಮ ಹತ್ರ ಕೇಸ್ ಬಂದಾಗ, ಮೇಡಮ್ ಮದುವೆ ಆಗೋಕ್ಕಿಂತ ಮುಂಚೆ ಹಿಂಗೆ ಅಂತ ಬಣ್ಣದ ಮಾತಾಡಿ ಹಿಂಗಿದ್ರು, ಇವತ್ತು ನೋಡ್ರಿ ಏನಿಲ್ಲ ನಾನು ತೊಗೊಳ್ಬೇಕಾ ಮೇಡಮ್, ನನ್ನ ಕೈಯಲ್ಲಿ ಆಗಲ್ಲ ಇದು. ಇವನ್ ಅವ್ರು ಲವ್ ಮಾಡಿದ್ದೂ ಕೆಲವೊಂದು ಹೆಣ್ಣು ಮಕ್ಕಳು ಲವ್ ಮಾಡಿರ್ತಾರೆ, ಅದರಲ್ಲಿನೂ ಏನಾಗುತ್ತೆ ಅಂದರೆ ಅವರಿಗೆ ಸಾಧಾರಣ ಎಷ್ಟೋ ಕಷ್ಟಗಳನ್ನೇ ಫಸ್ಟ್ ಅವನ್ನ ನೋಡೋದೇನು ಅಂದರೆ ಅವನು ಸೆಟ್ಲ್ ಆಗಿದ್ದಾನಾ, ಅವನ ಹತ್ರ ಏನಿದೆ. ಎಷ್ಟೋ ಸಲ ನಮ್ಮಲ್ಲಿ ಪೇರೆಂಟ್ಸ್ ಏನೊಂದು ಹೇಳ್ತಾರೆ ಸರ್, ನಾನು ಒಂದು ಟ್ರೈನಿಂಗ್ ಕೊಡೋಕೆ ಹೋದಾಗ ಪೇರೆಂಟಿಂಗ್ ಅವೇರ್ನೆಸ್ ಅಂತೇಳಿ ನಾನು ಶಾಲೆಗಳೆಲ್ಲ ಹೋಗ್ತೀನಿ, ಕಾಲೇಜ್ಗಳೆಲ್ಲ ಹೋಗ್ತೀನಿ. ದೊಡ್ಡ ದೊಡ್ಡ ಮಕ್ಕಳುಗಳು ಇರುತ್ತೆ, ಅವ್ರಿಗೆ ಹೆಣ್ಮಕ್ಳು, ಓದಿರೋಂಥ ಮಕ್ಕಳು, ಕೆಲ್ಸಕ್ಕೆ ಹೋಗಿರೋಂಥ ನನ್ನ ಹತ್ರ ಬಂದು ಹೇಳ್ತಾರೆ, ಮೇಡಮ್ ನಮ್ಮ ಹೆಣ್ಮಕ್ಳು ಲವ್ ಮಾಡ್ತಿದ್ದಾರೆ, ಭಯ ಆಗುತ್ತೆ, ಎಲ್ಲಿ ಅಡ್ಡ ದಾರಿದಲ್ಲಿ ಹಿಡಿತಾರೋ ಅಂತ ಭಯ ಆಗ್ತಾಯಿದೆ ನಮಗೆ, ನಾವು ಏನು ಮಾಡ್ಬೋದು. ಅವ್ರಿಗೆ ನಾನು ಇಷ್ಟೇ ಕನ್ವಿನ್ಸ್ ಮಾಡ್ತೀನಿ, ಈಗಿನ ಹೆಣ್ಣು ಮಕ್ಕಳು ಅಡ್ಡ ದಾರಿಗೆ ಹೋಗಲ್ಲ, ಅವ್ರಿಗೆ ಚೆನ್ನಾಗಿ ತಿಳುವಳಿಕೆ ಇದೆ. ನನ್ನ ಮದುವೆ ಆಗುವಂಥ ಹುಡುಗ ನನಗೆ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಥರ ಸೌಲಭ್ಯ. ಎಷ್ಟೋ ಕಡೆ ರಿಲೇಷನ್ಶಿಪ್ಪಲ್ಲಿ 2-3 ವರ್ಷ ತನಕ ಇರ್ತಾರೆ ಸರ್, ಅವನದೆಲ್ಲ ಚರಿತ್ರ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಇಂಥ ಹುಡುಗ ಓಕೆ ನನಗೆ, ಮತ್ತೆ ಫ್ಯಾಮಿಲಿ ಕನ್ವಿನ್ಸ್ ಮಾಡ್ತಾರೆ. ಕೆಲವೊಂದು ಹೆಣ್ಣು ಮಕ್ಕಳು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅಂತೇಳಿ ಬಿದ್ದು ತಾನು ಬಿದೋಗ್ತಾ ಇದ್ದಾರೆ ಕೆಳಗಡೆ. ಅದರಿಂದ ಅದು ಆಗಬಾರ್ದು ಅದು. ಸೊ ಸುಮಾರು ಹೆಣ್ಮಕ್ಳು, ಗಂಡು ಮಕ್ಕಳು ಈಗಿನ ಸರ್ ನನಗೂ ಎಷ್ಟೋ ಕೇಸ್ಗಳು ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ಕೇಳ್ತಿದ್ದಾರೆ
ಮೇಡಮ್ ನಾನು ಎಷ್ಟು ಹುಡುಗಿ ನೋಡಿದ್ರು ನನಗೆ ಹುಡುಗಿ ಸೆಟ್ ಆಗ್ತಿಲ್ಲ, ಜಾತಕ ಸೆಟ್ ಆಗ್ತಿಲ್ಲ, ಒಂದು ನನಗೆ ಇಷ್ಟ ಆಗುತ್ತೆ, ನನ್ನ ಮನೇಲಿ ಇಷ್ಟ ಆಗಿರಲ್ಲ, ಒಂದು ನನಗೆ ಓಕೆ ಅಂದಾಗ ಆಕೆ ತಂದೆ ತಾಯಿ ಕೇಳೋದೇನು, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ, ನೀನು ಏನಪ್ಪ ಕೆಲ್ಸಕ್ಕೆ ಹೋಗ್ತಾ ಇದೆಯಾ. ಈಗ ಇನ್ನೊಂದು ಟ್ರೆಂಡ್ ಆಗಿದೆ ಸರ್, ಈ ಕಂಪಲ್ಸರಿ ಟ್ರೆಂಡ್ ಅಲ್ಲ, ಕಂಪಲ್ಸರಿ ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮೇಯ್ನ್ ಅವ್ರು ಏನು ಕಾನ್ಸೆಪ್ಟ್ ಮಾಡಬೇಕಂದ್ರೆ ಜಾತಕ ಫಾರ್ವರ್ಡ್ ಮಾಡೋಕ್ಕಿಂತ ಮುಂಚೆ ಅವರು ಬ್ಲಡ್ ಗ್ರೂಪ್ ಹಾಕಬೇಕು, ಇದು ಕಂಪಲ್ಸರಿ. ಮತ್ತೆ HIV ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬ್ಲಡ್ ಗ್ರೂಪ್ ಎಲ್ಲ. ಸೇಮ್ ಟು ಸೇಮ್ ಗ್ರೂಪ್ ಆದರೆ ಮಗು ಅವ್ರಿಗೆ ನೆಕ್ಸ್ಟ್ ಮುಂದೆ ಫ್ಯಾಮಿಲಿ ಆಗುವಂಥದ್ದು ಮಗುಗೆ ಹೆಚ್ಚು ಕಡಿಮೆ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಈಗ ನನ್ನ ಇನ್ನೊಂದು ಕ್ಲೈಂಟು ಪಾಪ ಆಕೆ ತುಂಬ ಒಳ್ಳೆ ಹುಡುಗಿ, ಚೆನ್ನಾಗಿ ಒಳ್ಳೆ ವಿದ್ಯಾವಂತೆ ಚೆನ್ನಾಗಿದ್ದಿದ್ದು ಹುಡುಗಿ, ಅವಳಿಗೆ ಬಂದಿರೋಂಥ ಹುಡುಗ 40 ವರ್ಷದಿಂದ ಹುಡುಗ ವಯಸ್ಸು, ಇವಳು 22. ಅವರು ಏನಾಯ್ತಂದ್ರೆ ಇದು ಅವನಿಗೆ 31 ಆ ಥರ ಹೇಳಿ ಒಂದು ಸಂಬಂಧ ಬಂದಿತ್ತು. ಆ ಸಮಯದಲ್ಲಿ ನಾನು ಅವ್ರ ಮನೆಗೆ ಸುಳ್ಳು ಹೇಳಿ ಆ ಸಮಯದಲ್ಲಿ ಅವ್ರ ಮನೆಗೆ ಹೋದಾಗ ನಾನು ಅವ್ರಿಗೆ ಒಂದೇ ಮಾತು ಕೇಳಿದೆ, ನನಗೆ ಆಧಾರ್ ಕಾರ್ಡ್ ಕಾಪಿ ಕೊಡಿ ಅಂತ. ಯಾಕಂದ್ರೆ ಈಗ ಯಾರನ್ನು ನಂಬಕ್ಕಾಗಲ್ಲ, ಯಾಕೆ ನಿಮ್ಗೆ ಆಧಾರ್ ಕಾರ್ಡ್ ಕಾಪಿ ಬೇಕು ಅಂತ. ಅಲ್ಲ ನಮಗೆ ಬೇಕಾಗುತ್ತೆ ಅಂತೇಳಿ ಅವಾಗ ಆಕೆ ನನ್ನ ಇಂಟ್ರೊಡ್ಯೂಸ್ ಮಾಡಿದವ್ರಿಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತೇಳಿ. ಆಧಾರ್ ಕಾರ್ಡಲ್ಲೇ ನೋಡಿದ್ರೆ ಗೊತ್ತಾಗಿತ್ತು ಅವನಿಗೆ 42 ವರ್ಷ. ಸೊ ಅಲ್ಲಿ ಅಡ್ಜಸ್ಟ್ 22 ವರ್ಷ, ಇವಳಿಗೆ 22 ವರ್ಷ. ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಏನೆಲ್ಲ ನಡೀತಾ ಇದೆ ಅಂತ. 20 ವರ್ಷ ಗ್ಯಾಪ್ ಆಗೋಯ್ತು, ಲಾಟ್ ಆಫ್ ಗ್ಯಾಪ್ ಇದೆ. ಇವಾಗ ಅವ್ರಿಗೆ ಗೊತ್ತಾಗಲ್ಲ ಸರ್, ಏಜ್ ಆಗ್ತಾ ಅವ್ರಿಗೆ ಲಾಟ್ ಆಫ್ ಕ್ಲಾಶ್ ಆಗುತ್ತೆ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಸೊ ಈಗ ಏನು ಹೊಸ ಟ್ರೆಂಡ್ ಅಂದರೆ ಬ್ಲಡ್ ಗ್ರೂಪ್ ಹಾಕಬೇಕು. ಆಮೇಲೆ ಅವ್ರಿಗೆ ಡಯಾಬಿಟೀಸ್ ಇದೆಯಾ, ಹಾರ್ಟ್ ಅಟ್ಯಾಕ್ ಆಗಿತ್ತಾ, ಇದೆಲ್ಲ ಅವ್ರು ಕ್ಲೀನ್ ಆ್ಯಂಡ್ ಜೆನ್ಯೂನ್ ಆಗಿರಲೇಬೇಕು. ಒಂದು ಮನೆಗೆ ಒಂದು ಹುಡುಗಿ ನೋಡಕ್ಕೆ ಹೋದಾಗ ಹುಡುಗಿನೂ ತನ್ನ ಎಷ್ಟೋ ನನಗೆ ಬಂದಿರೋ ಕೇಸಲ್ಲಿ ಹೇಗಿದೆ ಅಂದರೆ ಮೆನ್ಚುರೇಷನ್ನೇ ಆಗಿರಲ್ಲ, ಮೆಚೂರ್ನೆಸ್ ಆಗಿರಲ್ಲ ಹೆಣ್ಮಕ್ಳಿಗೆ, ಅಂತ ಹುಡುಗಿನ ಮದುವೆ ಮಾಡಿ ಕೊಟ್ಟಿದ್ದಾರೆ. ನನ್ನ ಮಧ್ಯೆ ಬರ್ತೀನಿ ಮೇಡಮ್. ಈಗ ಬ್ಲಡ್ ಗ್ರೂಪ್ ಹಾಕು ಅಂತ ನೀವು ಹೇಳ್ತೀರಲ್ಲ, ಬ್ಲಡ್ ಗ್ರೂಪ್ ಹಾಕಿದ್ರೆ ಹಂಗಾರೆ ಹುಡುಗನೂ ಹಾಕ್ತಾನೆ ಎಲ್ಲಾನು. ನೀವು ಹುಡುಗ ಹುಡುಗಿಗೆ ಡಿಮ್ಯಾಂಡ್ ಮಾಡಿ ನೀವು ಬ್ಲಡ್ ಗ್ರೂಪ್ ಹಾಕು, ನಿನಗೆ ಹುಡುಗಿನೂ ಹಾಕ್ಬೇಕು, ಇಲ್ಲ ಇಲ್ಲ ಮೇಡಮ್, ಆ ಟ್ರೆಂಡ್ ಇನ್ನೂ ಬಂದಿಲ್ಲ. ಅದು ಬಂದ್ರೆ ನೋಡಿ ಮೇಡಮ್ ಹಾಕಬೇಕು ಅಂತಿಲ್ಲ. ಈಗ ನೋಡಿ, ಒಂದು ಹುಡುಗಿ ಬ್ಲಡ್ ಗ್ರೂಪ್ ಹಾಕು, ನೀನು BP ಇದೆಯಾ, ಶುಗರ್ ಇದೆಯಾ, ನೀನು ಮಕ್ಕಳಾಗತ್ತಾ ಮಕ್ಕಳಾಗತ್ತಾ ನೋಡ್ಬೇಕು ಅಂತಂದಾಗ ಅಂತ ಹುಡುಗಿನ ಇವ್ನ ಯಾಕೆ ಮದುವೆ ಮಾಡ್ಕೋಬೇಕು? ಇವ್ನು ಹಾಕ್ತಾನೆ, ಅಲ್ಲ ಈಗ ಸರ್ ಎಷ್ಟೋ ಕಡೆ ಶುಗರು BP ಇರೋದನ್ನ ಮುಚ್ಚಿಟ್ಕೊಂಡು ಮದುವೆ ಮಾಡ್ತಾರೆ. BP ಪ್ರಾಬ್ಲಮ್ ಇಲ್ಲ, ಅಲ್ಲ ಗಂಡು ಮಕ್ಕಳು ಅಲ್ಲ, ಹೆಣ್ಣು ಮಕ್ಕಳದ್ ಮಾತ್ರ ಎಲ್ಲ ಹಾಕೋ. ಹೆಣ್ಣು ಮಕ್ಕಳು ಏನ್ ಬಿಟ್ಟಿ ಬಿದ್ದಿದಾರ ಸರ್? ಹೆಣ್ಣು ಮಕ್ಕಳದ್ದು ನೀವು HIV ಇದೆಯಾ ನೋಡ್ತೀರಾ? ಕಪಾಳ ಮಾಹಿತಿ ಬಂದ ಪ್ರಕಾರ ಮಾಡಬಾರ್ದು ಮೇಡಮ್, ಪ್ಲೀಸ್. ಅಲ್ಲ ಮಾಡ್ತಾ ಇಲ್ಲ ಅಂದ್ರೆ ಸರ್, ಹೆಣ್ಣು ಮಕ್ಕಳಿಗೆ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್? ಹೆಣ್ಣು ಮಕ್ಕಳು ಬ್ಲಡ್ ಗ್ರೂಪ್ ಹಾಕು ಅಂತಂದಾಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ? ನಿಮ್ಮ ಮನಸ್ಸಲ್ಲಿ ಸರ್ ನಾಳೆ ಏನಾಗುತ್ತೆ ಗೊತ್ತಾ? ಇವಾಗ ಬ್ಲಡ್ ಗ್ರೂಪ್ ಹಾಕು ಅಂತ ಗಂಡು ಮಕ್ಕಳು ಅಂತಾರಲ್ಲ, ನಾಳೆ ಏನ್ ಮಾಡ್ತಾರೆ ಹೇಳಿ? ನೀನು ಪ್ಯೂರ್ ಆಗಿದ್ಯಾ, ಫಸ್ಟ್ ತೋರಿಸ್ಕೊಂಡು ಬಾ ಅಂತಾರೆ. ನೀನು ಪ್ಯೂರಿಟಿನ ನೀನು ತೋರಿಸ್ಕೊಂಡು ಬಂದು ನೀನು ಯಾರಿಗೂ ಏನು ಮುಟ್ಟಿಲ್ಲ ನಿನ್ನ ಅಂತಂದ್ರೆ ಆ ಟ್ರೆಂಡ್ ಬರುತ್ತೆ ಸರ್. ನಾವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ, ಹೆಣ್ಣು ಮಕ್ಕಳು ಹೆತ್ತಿರೋರು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ, ಇವತ್ತು BP ಶುಗರ್ ಇದೆಯಾ ಅಂತ ಕೇಳೋ ಗಂಡು ಮಕ್ಕಳು ನಾಳೆ ಅದನ್ನು ಕೇಳ್ತಾರ ಸರ್? ಎರಡೂ ಕಡೆ ಹಾಕಲ್ಲ. ಗಂಡು ಮಕ್ಕಳನ್ನ ನೀವು ಕೇಳಿದ್ರೆ ಏನು ಇಂಥ ಹೆಣ್ಮಕ್ಳು ನಮಗ್ ಬೇಡ ಹೋಗ್ತಾ ಇರ್ತಾರೆ. ಗಂಡು ಮಕ್ಕಳನ್ನ ನೀವು BP ಇದೆಯಾ, ಶುಗರ್ ಇದೆಯಾ, ನಿಮ್ಗೆ HIV ಇದೆಯಾ, ಅದೆಲ್ಲ ನೋಡ್ಕೊಂಡು ನಮ್ಗೆ ಭವಿಷ್ಯ ಹಾಳಾಗೋಗಲ್ವಾ? ಅಕಸ್ಮಾತ್ ಅವನಿಗೇನ HIV ಇತ್ತು, ಇಲ್ಲ ಅವಳಿಗೇನ ಇತ್ತು, ಅವನು ಶುಗರ್ BP ಇರುತ್ತೆ ಸರ್. ಇವಾಗ ಇಲ್ಲ ಮೇಡಮ್, ದಯವಿಟ್ಟು ಹೆಣ್ಣು ಮಕ್ಕಳನ್ನ ಅಷ್ಟೊಂದು ಕೀಳಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿಲ್ಲ ಮೇಡಮ್. ಎರಡು ಬ್ಲಡ್ ಗ್ರೂಪ್ ಇದೆಯಾ ಅಂತ ಕೇಳೋದು ಮಹಾ ತಪ್ಪು. ಹೆಣ್ಮಕ್ಳ ಬಗ್ಗೆ ಅಂತ ಹೇಳಿಲ್ಲ ಮೇಡಮ್, ದಯವಿಟ್ಟು ಇಬ್ರಿಗೂ ಅಂತ ಹೇಳಿರೋದು ನಾನು. ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಹೇಳ್ತೀನಿ ಅಲ್ಲ, ಅದೇ ಫೀಲ್ಡ್ ಅಲ್ಲಿ ಇರೋರು ನಾವು ನೋಡ್ತೇವೆ ಅಂತ ಹೇಳ್ತಿದ್ದಾರೆ. ಈ ವ್ಯವಸ್ಥೆ ನಾವೇನಾದ್ರು ಸರ್, ಈ ವ್ಯವಸ್ಥೆನ ನಾವು ಇವತ್ತು ಶುರು ಮಾಡಿದ್ರೆ, ನಮ್ಮ ಬಾಯಿನಲ್ಲಿ ಇವತ್ತು ಬಂದಿದ್ದನ್ನ ಮೀಡಿಯಾನಲ್ಲಿ ನಾವು ಹೇಳಿದಾಗ ಏನಾಗುತ್ತೆ, 400 ಜನ ನೋಡ್ತಾರೆ, 4 ಲಕ್ಷ ಜನ ನಿಮ್ಮ ಮೀಡಿಯಾ ನೋಡ್ತಾರೆ. ಅವಾಗ ಹೆಣ್ಣು ಮಕ್ಕಳಿಗೆ ಯಾರೋ ಒಬ್ಬರು ತಲೆ ಕೆಟ್ಟವ್ನು ಕೇಳ್ತಾನೆ, ನಿಂದು ಬ್ಲಡ್ ಗ್ರೂಪ್ ಏನಿದೆ ನೋಡಮ್ಮ, ಅವತ್ತು ಮೀಡಿಯಾನಲ್ಲಿ ಏನೋ ಬರ್ತಾ ಇತ್ತು, ನಿನ್ ಬ್ಲಡ್ ಗ್ರೂಪ್ ಹಾಕಮ್ಮ, ನಿನ್ BP ಶುಗರ್ ಇದೆಯಾ ಹಾಕು ಅಂತಂದಾಗ
ಅಂದಾಗ ಹೆಣ್ಣಿನ ಪರಿಸ್ಥಿತಿ ಏನ ಅದೇ ನೀವು ಗಂಡು ಮಕ್ಕಳನ್ನ ಧೈರ್ಯವಾಗಿ ಕೇಳ್ಬಿಡ್ತೀರಾ ನೀವು? ಅವಾಗ ಅವರು ಹೇಳ್ತಾರೆ ನಿಮ್ದು ಕೊಡಿ ಮೊದಲು ಬ್ಲಡ್ ಗ್ರೂಪ್. ಕೇಳಲ್ಲ, ಕೊಡಲ್ಲ ಅವರು. ಗಂಡು ಮಕ್ಕಳು ಕೊಡೋದಿಲ್ಲ ಸರ್, ಬರೀ ಹೆಣ್ಣು ಮಕ್ಕಳೇ ಬಲಿಪಶುಗಳಾಗೋದು. ಯಾವತ್ತೂ ನಾವು ಹೆಣ್ಣು ಮಕ್ಕಳನ್ನ ಆ ಒಂದು ದಾರಿಗೆ, ಆ ಒಂದು ವ್ಯವಸ್ಥೆ ನಾವು ತರೋ ತರ ಮಾಡಬಾರ್ದು. ನಾವು ಹೆಣ್ಣು ಮಕ್ಕಳು ಯಾತಕ್ಕೆ ಇವತ್ತು ಮನೆ ಬೇಕು, ಸ್ವಂತ ಮನೆ ಬೇಕು, ಕಾರ್ ಬೇಕು ಅಂತ ಕೇಳ್ತಾರೆ ಅಂತಂದ್ರೆ, ನಾವು ಅಲ್ಲಿ ಹೋಗಿದ ತಕ್ಷಣ ಬಡತನ ಅನುಭವಿಸಬಾರ್ದು, ನಾವು ಆರಾಮಾಗಿರ್ಬೇಕು ಅಂತ. ಒಂದು ನೋಡಿ, ಸುಶಿಕ್ಷಿತ ಹುಡುಗ ಹುಡುಗಿ ಇದ್ರೆ ಅವನಿಗೆ ಯಾವುದು ಬೇಡ ಸರ್. ಇಬ್ರು ಸುಸಂಸ್ಕೃತರಾಗಿದ್ರೆ, ಇಬ್ರು ಒಳ್ಳೆ ಮನಸ್ಸು, ಒಳ್ಳೆ ಗುಣ ಇದ್ರೆ, ಇದು ಯಾವ ಲೆವೆಲ್ಲೂ ಬೇಡ ಸರ್. ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಯಾವ ಜಾತಕನೂ ಬೇಡ ಸರ್, ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಈಗ ಈ ಹಣದ ಅಳತೆಗೋಲಿಗಿಂತನೂ ಪ್ರೀತಿ ಪ್ರೇಮ ಅನ್ನುವಂಥದ್ದು ಬಹಳ ಮುಖ್ಯ. ಖಂಡಿತ. ಈಗ ಒಂದು ಹುಡುಗಿಯನ್ನ ಅಥವಾ ವಧುವನ್ನ ನೋಡ್ಲಿಕ್ಕೆ ಹುಡುಗ ಹೋದಾಗ ವಧು ಇಷ್ಟ ಆದ್ಲು ಅಂತಂದ್ರೆ ನಂಗೆ ಇಷ್ಟ ಆದ್ಲು ಅಂತ. ಆದ್ರೆ ಈ ಇಷ್ಟ ಅಥವಾ ಪ್ರೀತಿ ಪ್ರೇಮಕ್ಕಿಂತನೂ ಹೆಚ್ಚ ಈ ಹಣದ ಅಳತೆಗೋಲು ಅಂತ. ಇಲ್ಲ ಸರ್, ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ, ಇಬ್ರು ಅರ್ಥ ಮಾಡ್ಕೊಂಡಿದ್ರೆ, ಇಬ್ರು ನಾನು ನಿನ್ನ ಆಸ್ತಿ ಕೇಳೋದಿಲ್ಲ, ನೀನ್ ನನ್ನ ಆಸ್ತಿ ಕೇಳಬಾರ್ದು. ಒಂದು ನಮ್ಮ ಮಧ್ಯದಲ್ಲಿ ಏನಿದೆ ಪ್ರೀತಿ ಪ್ರೇಮ, ನಮ್ಮ ಮಧ್ಯದಲ್ಲಿ ನಡೀತಿರೋದೇನು ಲವ್ ಅಂಡ್ ಅಫೆಕ್ಷನ್. ನಾನು ನೋಡಿದೆ, ಹುಡುಗಿ ಇಷ್ಟ ಆದ್ಲು, ಮೊದಲ ನೋಟದಲ್ಲೇ ಇಷ್ಟ ಆದ್ಲು, ನನಗೆ ಒಪ್ಪಿಗೆ ಆದ್ಲು, ಓಕೆ. ಹೌದು ಅಲ್ವಾ? ಹೌದು, ಅದೇ ಮೇನ್ ಇಂಪಾರ್ಟೆಂಟ್. ಅದೇ ಮೇನ್ ಇಂಪಾರ್ಟೆಂಟು. ಈಗ ಒಂದು ಹುಡುಗನಿಗೆ ಒಂದು ಹುಡುಗಿ ಇಷ್ಟ ಆದ್ಲು ಅಂತಂದ್ರೆ ಅವ್ನು ಏನೂ ಕೇಳಬಾರ್ದು, ಏನೂ ಕೇಳಬಾರ್ದು. ಹುಡುಗಿಗೂ ಹುಡುಗ ಇಷ್ಟ ಆದರೆ ಹುಡುಗಿನೂ ಏನೂ ಕೇಳಬಾರ್ದು. ಅಲ್ಲಿ ಲವ್ ಮ್ಯಾರೇಜಲ್ಲಿ ಅದೆಲ್ಲ ಆಗುತ್ತೆ ಸರ್. ಅರೇಂಜ್ ಮ್ಯಾರೇಜಲ್ಲಿ ಸ್ವಲ್ಪ ಆಗೋದು ಕಷ್ಟ ಇದೆ. ಲವ್ ಮ್ಯಾರೇಜಲ್ಲಿ ಏನು, ಅವರು ಪ್ರೀತಿ ಪ್ರೇಮದಲ್ಲಿ ಮುಳುಗಿರ್ತಾರೆ. ಅವಾಗ ಅವರಿಬ್ಬರು ಎಲ್ಲ ಒಂದಕ್ಕೊಂದು ಮಾತಾಡ್ಕೊಂಡಿರ್ತಾರೆ. ನೋಡಮ್ಮ, ನನಗೇನು ಆಸ್ತಿ ಇಲ್ಲ, ನನಗೆ ಸ್ವಂತ ಮನೆ ಇಲ್ಲ, ನಾನು ನೀನು ದುಡಿತಾ ಇದೀಯಲ್ಲ, ಮದುವೆ ಮಾಡ್ಕೊಂಡ್ಮೇಲೆ ನಾವು ಚೆನ್ನಾಗಿರೋಣ.